ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸೋಳಾಗಿದ್ದೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ನಾವು ಈ ದಿನದ ವಾಕ್ಯ ಭಾಗದಲ್ಲಿ ಮೊದಲನೆಯ ಶೀರ್ಷಿಕೆಯಾಗಿದೆ, ಎಲ್ಲವನ್ನು ಕೂಡ ಒಳ್ಳೆಯದಾಗಿ ಮಾಡುವ ದೇವರು ಎಂಬುದಾಗಿ. ನಾವು ವಾಕ್ಯ ಭಾಗವನ್ನು ತೆಗೆದುಕೊಳ್ಳುವ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸೋರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಕೂಡ ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಈ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ಈ ವಾಕ್ಯದ ಮೇರೆಗೆ ಅನುಗುಣವಾಗಿ ಯೋಸೇಫನ ಜೀವಿತವನ್ನು ನಾವು ತೆಗೆದುಕೊಳ್ಳುವಾಗ, ಯೋಸೇಫನ ಜೀವಿತದಲ್ಲಿ ಯೋಸೇಫನನ್ನು ಆತನ ತಂದೆಯು ಬಹಳವಾಗಿ ಪ್ರೀತಿಸಿದನು. ಯೋಸೇಫನಿಗೆ ಕನಸು ಬಿದ್ದ ನಿಮಿತ್ತವಾಗಿ ಆತನ ಅಣ್ಣಂದಿರು ಆತನನ್ನು ದ್ವೇಷಿಸುತ್ತಾರೆ. ಆತನನ್ನು ದ್ವೇಷಿಸಿದ ಕಾರಣದಿಂದ ಯೋಸೇಫನನ್ನು ಅವರು ಒಂದು ನೀರಿಲ್ಲದಂಥ ಗುಂಡಿಗೆ ಆತನನ್ನು ಹಾಕುತ್ತಾರೆ. ನಂತರ ಆತನನ್ನು ಅಲ್ಲಿಂದ ತೆಗೆದು ಇಷ್ಮಾಯೇಲರಿಗೆ ಅವರು ಮಾರಿಬಿಡುತ್ತಾರೆ. ಇಷ್ಮಾಯೇಲರು ಆತನನ್ನು ತೆಗೆದುಕೊಂಡು ಹೋಗಿ ಐಗುಪ್ತ ದೇಶದಲ್ಲಿ ಗುಲಾಮತನಕ್ಕೆ ಆತನನ್ನು ಮಾರುತ್ತಾರೆ. ನಂತರ ಯೋಸೇಫನು ಪೋಟಿಫರನ ಅರಮನೆಗೆ ಗುಲಾಮತನಕ್ಕೆ ಬಂದು ಸೇರಿದಂಥ ಸಂದರ್ಭದಲ್ಲಿ ಆ ಪೋಟಿಫರನ ಅರಮನೆಯಲ್ಲಿ ಅವನು ತನ್ನ ಜೀವಿತವನ್ನು, ತಾನು ಗುಲಾಮತನದಲ್ಲಿ ಆತನು ತನ್ನ ಜೀವಿತವನ್ನು ಕಳೀತಾ ಇದ್ದನು. ಆಗ ಒಂದು ದಿನ ಯೋಸೇಫನು ತಿಳಿದುಕೊಂಡನು, ನನ್ನ ಜೀವಿತ ಇಲ್ಲಿಗೆ ಸೆಟ್ಲ್ ಆಯಿತೆಂಬುದಾಗಿ, ನಾನು ಇಲ್ಲಿಯೇ ನನ್ನ ಜೀವಿತವನ್ನು ಸೆಟ್ಲ್ ಮಾಡಬಹುದೆಂಬುದಾಗಿ ಯೋಸೇಫನು ತಿಳಿದುಕೊಂಡನು. ಆದರೆ ಒಂದು ದಿನ ಆ ಪೋಟಿಫರನ ಹೆಂಡತಿಯು ಯೋಸೇಫನನ್ನು ಕೆಟ್ಟದಾಗಿ ಆತನನ್ನು ವರ್ತಿಸಿ, ಕೆಟ್ಟ ದೃಷ್ಟಿಯಿಂದ ನೋಡಿ ಆತನನ್ನು ಕೆಟ್ಟ ಕಾರ್ಯಕ್ಕೆ ಸೆಳೆಯುವಂಥ ಸಂದರ್ಭದಲ್ಲಿ ಯೋಸೇಫನು ಏನು ಮಾಡ್ತಾನೆ, ತಾನು ತಪ್ಪು ಮಾಡುವುದಿಲ್ಲವೆಂಬುದಾಗಿ, ದೇವರಿಗೆ ವಿರುದ್ಧವಾಗಿ ನಾನು ತಪ್ಪು ಮಾಡುವುದಿಲ್ಲ ಎಂಬುದಾಗಿ ಆತನು ಹೇಳಿ ಪೋಟಿಫರನ ಹೆಂಡತಿಯಿಂದ ತಪ್ಪಿಸಿಕೊಂಡು ಓಡುವಂಥ ಸಂದರ್ಭದಲ್ಲಿ ಯೋಸೇಫನ ವಸ್ತ್ರ ಪೋಟಿಫರನ ಹೆಂಡತಿಯ ಕೈಗೆ ಸಿಗುತ್ತದೆ. ಯೋಸೇಫನು ತಪ್ಪು ಮಾಡದೆ ಸೆರೆಮನೆಯಲ್ಲಿ ಹಾಕಲ್ಪಡ್ತಾನೆ. ಯೋಸೇಫನು ಏನು ತಪ್ಪು ಮಾಡಲಿಲ್ಲ, ಆದರೂ ಕೂಡ ಪೋಟಿಫರನ ಹೆಂಡತಿಯು ಯೋಸೇಫನ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಿಸಿ ಆತನನ್ನು ಸೆರೆಮನೆಗೆ ಹಾಕಿಸುತ್ತಾಳೆ. ಆದರೆ ಅದರೆಲ್ಲದರ ಮಧ್ಯದಲ್ಲಿ ದೇವರು ಯೋಸೇಫನ ಸಂಗಡ ಇದ್ದರೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನಿಜವಾಗಿ ಕೂಡ ಆತನು ಹಾದು ಹೋದಂಥ ಎಲ್ಲ ಕಷ್ಟಗಳಲ್ಲಿ, ಎಲ್ಲ ಸಂಕಟಗಳಲ್ಲಿ ಯೋಸೇಫನ ಸಂಗಡ ದೇವರು ಯಾವಾಗಲೂ ಆತನ ಜೊತೆ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನೆಂಬುದಾಗಿ ಹೇಳುವುದಾದರೆ, ನೀವು ಯಾವುದೇ ಸಂಕಟಗಳಲ್ಲಿ ಅಥವಾ ಕಷ್ಟಗಳಲ್ಲಿ, ವೇದನೆಗಳಲ್ಲಿ ಹಾದು ಹೋಗ್ತಾ ಇರ್ಬೋದು, ಆದರೆ ಅದೆಲ್ಲದರ ಮಧ್ಯದಲ್ಲಿ ಕೂಡ ದೇವರು ನಿಮ್ಮ ಸಂಗಡ ಇದ್ದಾರೆ. ಮಾತ್ರವಲ್ಲ, ಯೋಸೇಫನನ್ನು ಒಂದು ರಾತ್ರಿ ಕಳೆಯುವುದರೊಳಗಾಗಿ ದೇವರು ಮಂತ್ರಿಯಾಗಿ ಆತನನ್ನು ಮಾಡುತ್ತಾರೆ. ಯಾಕಂದರೆ ದೇವರು ಯೋಸೇಫನ ಸಂಗಡ ಇದ್ದ ಕಾರಣ ಅವನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರು ಯೋಸೇಫನನ್ನು ಎಲ್ಲದರಲ್ಲಿ ಕೂಡ ಆತನನ್ನು ಮೇಲಕ್ಕೆ ಎತ್ತಿ ಎತ್ತಿ ಇಡ್ತಾ ಇದ್ರು. ಧೂಳಿನಲ್ಲಿ ಇದ್ದಂಥ ಯೋಸೇಫನನ್ನು ತಂದು ದೇವರು ಪೋಟಿಫರನ ಅರಮನೆಯಲ್ಲಿ ಆತನನ್ನು ಇಟ್ಟು, ಆದರೆ ದೇವರ ಒಂದು ಉದ್ದೇಶದ ಮೇರೆಗೆ ಆತನು ಹಾದು ಹೋದಂಥ ಎಲ್ಲ ಸಂಕಟಗಳಲ್ಲಿಯೂ ಕೂಡ ದೇವರ ಒಂದು ಉದ್ದೇಶವಿತ್ತು. ಯಾಕಂತ ಹೇಳಿದರೆ, ಒಂದು ದಿನ ಯೋಸೇಫನನ್ನು ದೇವರು ಮಂತ್ರಿ ಪದವಿಯಲ್ಲಿ ನಿಲ್ಲಿಸುವ ಒಂದು ಕಾರಣಕ್ಕಾಗಿ ದೇವರು ಆ ಒಂದು ಪರಿಸ್ಥಿತಿಯಲ್ಲಿ ಆತನನ್ನು ಹಾದು ಹೋಗುವಂತೆ ಮಾಡಿದರು. ಇವತ್ತು ಈ ಸಂದೇಶವನ್ನು ಕೇಳ್ತಾ ಇರುವಂಥ ಪ್ರೀತಿಯ ದೇವ ಮಕ್ಕಳೇ, ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಎಲ್ಲ ಸಂಕಟಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ ನಿಮ್ಮೊಂದಿಗೆ ದೇವರು ಇದ್ದಾರೆ, ನಿಮ್ಮ ಸಂಗಡ ದೇವರು ಇದ್ದಾರೆ. ನೀವು ಒಬ್ಬರಾಗಿ ನೀವು ಆ ಸಂಕಟಗಳಲ್ಲಿ ಹಾದು ಹೋಗುವವರಲ್ಲ, ಬದಲಾಗಿ ದೇವರು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ತಕ್ಕ ಸಮಯಕ್ಕೆ ಆತನು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವ ದೇವರಾಗಿದ್ದಾರೆ. ಒಂದು ರಾತ್ರಿ ಹಗಲಾಗುವಾಗ ಯೋಸೇಫನು ಮಂತ್ರಿ ಆದನೆಂಬುದಾಗಿ ನಾವು ನೋಡ್ತೇವೆ. ಆತನು ಮಂತ್ರಿ ಪದವಿಯಲ್ಲಿ ಆತನು ಕುಳಿತುಕೊಂಡನೆಂಬುದಾಗಿ ನೋಡ್ತೇವೆ. ನಿಜವಾಗಿಯೂ ಕೂಡ ದೇವರು ಯೋಸೇಫನ ಸಂಗಡ ಇದ್ದ ಕಾರಣ ಆತನನ್ನು ಒಂದು ದಿನದೊಳಗೆ ದೇವರು ಮಂತ್ರಿ ಪದವಿಯಲ್ಲಿ ಕೂರಿಸಿದರು.
ಇವತ್ತು ದೀನರನ್ನ ಧೂಳಿಯಿಂದ ಮೇಲೆತ್ತಿ ಪ್ರಭುಗಳಿಂದಿಗೆ ಕೂರಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಅಂಥ ದೇವರನ್ನ ನಾವು ನಂಬಿದ್ದೇವೆ, ಅಂಥ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಮಾತ್ರವಲ್ಲ, ಆರಾಧನೆಗೆ ಯೋಗ್ಯನಾದ ದೇವರು, ಸರ್ವಶಕ್ತನಾದ ದೇವರು, ನಮ್ಮ ದೇವರು ಯೇಸು ಕ್ರಿಸ್ತನು ಮಾತ್ರವೇ ಆ ಆರಾಧನೆಗೆ ಯೋಗ್ಯನಾದ ದೇವರಾಗಿದ್ದಾರೆ. ಮಾತ್ರವಲ್ಲ, ಅಲ್ಲಿ ನಾವು ನೋಡ್ತೇವೆ, ಯೋಸೇಫನ ಅಣ್ಣಂದಿರು ಬಂದು ಯೋಸೇಫನಿಗೆ ಅಡ್ಡ ಬಿದ್ದರು, ನಮಸ್ಕಾರ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಕಾಲದಲ್ಲಿ ಯೋಸೇಫನ ಕನಸಿನ ನಿಮಿತ್ತವಾಗಿ ಆತನನ್ನು ದ್ವೇಷಿಸಿದಂಥ ಆತನ ಅಣ್ಣಂದಿರು ಅದೇ ಕನಸು ನೆರವೇರುವ ಸಮಯ ಬರುವಾಗ ಯೋಸೇಫನ ಪಾದಕ್ಕೆ ಬಂದು ಅವರು ಅಡ್ಡ ಬಿದ್ದರು ಎಂಬುದಾಗಿ ನೋಡ್ತೇವೆ, ಕ್ಷಮೆ ಕೇಳಿದರು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಯೋಸೇಫನ ಒಂದು ಮಾತನ್ನ ಹೇಳ್ತಾನೆ, ನೀವು ನನಗೆ ಕೇಡಾಗಬೇಕೆಂಬುದಾಗಿ ಬಯಸಿದ್ದೀರಿ, ಆದರೆ ದೇವರು ಅದನ್ನ ಒಳ್ಳೆಯದಾಗಿ ಸಂಕಲ್ಪ ಮಾಡಿದನು ಎಂಬುದಾಗಿ. ಇವತ್ತು ನಮ್ಮನ್ನು ಕೇಳ್ತಾ ಇರುವಂತ ದೇವ ಮಗುವೆ, ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಕೂಡ ಅನುಕೂಲವಾಗುತ್ತವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ವಾಕ್ಯದ ಮುಖಾಂತರ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗಕ್ಕಾಗಿ ನಿನ್ನ ನಾವು ಕೊಂಡಾಡ್ತಾ ಇದ್ದೇವೆ. ಈ ವಾಕ್ಯ ಸಂದೇಶವನ್ನು ಕೇಳಿದಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ದೇವರೇ, ಬಲಪಡಿಸು ಸ್ವಾಮಿ. ಯಾವ ಯಾವ ಪರಿಸ್ಥಿತಿಯಲ್ಲಿ ಕರ್ತನೆ ನಿನ್ನ ಮಕ್ಕಳು ಹಾದು ಹೋಗ್ತಾ ಇದ್ದಾರೋ ದೇವರೇ, ಅದೆಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ಅವರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲ, ಎಲ್ಲವನ್ನು ಕೂಡ ನೀನು ಅವರ ಪರಿಸ್ಥಿತಿಗಳನ್ನು ನೀನು ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಅವರನ್ನು ಬಲಪಡಿಸಿ ಅದೆಲ್ಲವನ್ನು ನೀನು ಒಳ್ಳೆಯದಾಗಿ ಮಾರ್ಪಡಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರಾಗಿರುವುದಕ್ಕಾಗಿ ವಂದನೆ ಸ್ವಾಮಿ. ನೀನು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್.